ಆತ್ಮೀಯ ಮಿತ್ರರ ನಮಸ್ಕಾರ. ಮೊನ್ನೆ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ವಿಡಿಯೋ ಮಾಡಿದ್ದೆ. ಅದರೊಳಗೆ ಡೆನ್ಸಿಟಿ ಬಗ್ಗೆ ಕೇಳಿದ್ದೆ. ಒಂದಿಬ್ಬರು ಮೂರು ಜನ ಡೆನ್ಸಿಟಿ ಬಗ್ಗೆ ಹೇಳಿದ್ದೀರಾ. ತುಂಬ ಧನ್ಯವಾದಗಳು. ಕಾರ್ ತಗೊಂಡು ಎರಡನೇ ಖರ್ಚು ಅಂತ ನನಗೆ ಬರ್ತಿರೋದು. ನೆಕ್ಸ್ಟು ನಾನು ಆಯ್ಕೆ ಮಾಡಿರೋದು ಕೂಲೆಂಟ್ನ. ಸೊ ಶೆಲ್ ಅವ್ರದ್ದು ಕೂಲೆಂಟ್ ತೊಗೊಂಡಿದ್ದೀನಿ. ಶೆಲ್ಲು ಅಂತಂದರೆ ಒಂಥರ ನಂಬಿಕೆ ಇದ್ದಂಗೆ. ಒಂದಿಷ್ಟು ಪ್ರಮಾಣದಲ್ಲಿ ನೀವೆಲ್ಲ ನಂಬ್ತೀರಾ ಬಿಡ್ತೀರಾ, ಅಥವಾ ಬರೀ ಬ್ರ್ಯಾಂಡ್ ಮೇಲೆ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳೋಂಗೆ ಈ ಬ್ರ್ಯಾಂಡ್ಗಳ ಮೇಲೆ ದುಡ್ಡು ಜಾಸ್ತಿ ಕೊಡ್ತೀರಿ ಅಂತ ಹೇಳ್ತಿರೋ, ಅಥವಾ ಲೋಕಲಲ್ಲೂ ಇಂಥ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ತಿರೋ ಗೊತ್ತಿಲ್ಲ ನನಗೆ. ಬಟ್ ಆದರೆ ನಾನು ಗಾಡಿ ತೊಗೊಂಡಾಗ್ಲಿಂದ, ಅಂದರೆ ಕಾರು ಅಂತಲ್ಲ, ಟೂ ವೀಲರ್ ತೊಗೊಂಡಾಗ್ಲಿಂದ ಬೆಂಗಳೂರಲ್ಲಿದ್ದಾಗ ನನಗೆ ಸಿಕ್ಕಾಪಟ್ಟೆ ಶೆಲ್ಲು ಅಂತಂದರೆ ಏನೋ ಒಂದು ಹೋಪು ಮತ್ತು ಒಂದು ಭರವಸೆ ಜಾಸ್ತಿ ಇದೆ. ಸೊ ಹಂಗಾಗಿ ಬೆಂಗಳೂರಲ್ಲಿದ್ದಾಗ ಟೂ ವೀಲರ್ಗೆ ಕಂಪಲ್ಸರಿ ಪೆಟ್ರೋಲ್ ಹಾಕ್ಸ್ತಿದ್ದೆ ಶೆಲ್ಲಲ್ಲಿ. ಮುಂಬೈಯಲ್ಲಿ ಪೆಟ್ರೋಲ್ ಬಂಕ್ ಸಿಗೋದಕ್ಕೇ 8-10 ಕಿಲೋಮೀಟರ್ ಹುಡ್ಕೊಂಡು ಹೋಗ್ಬೇಕು. ಅಂಥದ್ರೊಳಗೆ ಶೆಲ್ಲೇ ಬೇಕು ಅಂದರೆ ನಾನು 40 ಕಿಲೋಮೀಟರ್ ಹುಡ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ಇಲ್ಲಿಗೆ ಬಂದಮೇಲೆ ಅದನ್ನು ಬಿಟ್ಟೆ. ಆದರೆ ಇವತ್ತು ಹೊರಗಡೆ ಹೋಗಿದ್ದೆ ಪೂಜೆಗೆ, ಬರ್ಬೇಕಾದ್ರೆ ಶೆಲ್ ಪೆಟ್ರೋಲ್ ಬಂಕ್ ಕಾಣಿಸ್ತು. ಸೊ ಅಲ್ಲೋಗಿ ಕಾರ್ಗೆ ಕೂಲೆಂಟನ್ನು ತೊಗೊಂಬಂದಿದ್ದೀನಿ. ಇದು ಗ್ರೀನ್ ಕಲರು. ನನಗೆ ಇನ್ನೊಂದು ಡೌಟ್ ಇದೆ, ಕಾರ್ ಅನುಭವ ಇರೋವಂಥವ್ರು ಹೇಳಿ, ಈ ಗ್ರೀನ್ ಕಲರಲ್ಲಿರುವಂತಹ ಕೂಲೆಂಟ್ಗೂ ಮತ್ತು ನಾನು ನೋಡಿದೆ ಇವತ್ತು ಪಿಂಕ್ ಕಲರಲ್ಲಿರುವಂತಹ ಕೂಲೆಂಟ್ಗೂ ಏನು ಡಿಫ್ರೆಂಟ್ ಇದೆ. ಅವ್ರು ಹೇಳಿದ್ರು ನಿಮ್ಮ ಕಾರಲ್ಲಿ ಯಾವ ಕೂಲೆಂಟ್ ಇದೆಯೋ ಅದೇ ಕಲರನ್ನೇ ಬಳಸಿ ಅಂದರು. ಅವ್ರು ಯಾಕೆ ಅಂತ ಕೇಳಿದಕ್ಕೆ ಅವ್ರು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಮತ್ತು ಅದ್ರ ಬಗ್ಗೆ ಅವ್ರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಯಾಕೆ ಯೂಸ್ ಮಾಡಬಾರ್ದು? ಅವ್ರು ಹೇಳಿದ್ರು ಈ ಸೇಮ್ ಎರಡು ಒಂದೇ ಕ್ವಾಂಟಿಟಿ ಒಂದೇ ಕ್ವಾಲಿಟಿ ಇದೆ, ಕಲರ್ ಒಂದು ಚೇಂಜ್ ಹೋದ್ರು. ಕಲರ್ ಚೇಂಜ್ ಆಗಿದ ತಕ್ಷಣ ಏನಾಗುತ್ತೆ, ಇವಾಗ ನನ್ನ ಕಾರ್ಗೆ ಗ್ರೀನ್ ಇದೆ, ಸೊ ನಾನು ಪಿಂಕ್ ಕಲರ್ ಹಾಕಿದ್ರೆ ಏನಾಗುತ್ತೆ ಗೊತ್ತಿದ್ದವ್ರು ತಿಳಿಸಿ. ನೋಡಿ, ಪೆಟ್ರೋಲ್ ಹಾಕ್ಸ್ಕೊಂಬಂದಾಗ್ಲಿಂದ 10 ಕಿಲೋಮೀಟ್ರ್ ಓಡಿಸ್ತಿದ್ದೀನಿ. ಸೊ ಎರಡನೇದು ಅಂದರೆ ಪೆಟ್ರೋಲ್ ಹಾಕ್ಸಿ 3 ದಿವಸ ಆಯಿತು. ಇದಾದ ನಂತರದಲ್ಲಿ ನನಗೆ ಖರ್ಚು ಬಂದಿರೋದು ಈ ಕಾರಿಂದು ಕೂಲೆಂಟಿದು 4050 ರೂಪಾಯಿ ಪ್ಲಸ್ 379 ರೂಪಾಯಿ ಕೂಲೆಂಟ್ ಆಯಿತು. ಸೊ ಕೂಲೆಂಟ್ ಹಾಕೋದಕ್ಕೆ ನನಗೆ ಜಾಗ ಇಲ್ಲಿ ಕೊಟ್ಟಿದ್ದಾರೆ. ಇದೇ ಕಲರ್ ಕೂಲೆಂಟ್ನ ಕೊಟ್ಟಿದ್ದಾರೆ ನೋಡಿ, ಗ್ರೀನ್ ಮ್ಯಾಚಿಂಗ್ ಫುಲ್ ಕೂಲೆಂಟ್. 1 ಲೀಟ್ರ್ ತಂದಿದ್ದೀನಿ. ಮೋಸ್ಟ್ಲಿ ಇದು 1 ಲೀಟ್ರಿಗಿನ್ನ ಕಮ್ಮಿ ಹಿಡಿಬಹುದು, ಇನ್ನೂ ಮಿಗುತ್ತೆ ಅಂತ ಅನಿಸುತ್ತಿದ್ದು. ಇಷ್ಟೊಂದು ತುಂಬ ಹಾಕೋವಂಥ ಅಗತ್ಯ ಏನಿಲ್ಲ. ಇಲ್ಲಿ ಕೊಟ್ಟಿರ್ತಾರೆ ಸೈಡಲ್ಲಿ ಆವ್ರೇಜ್. ಫುಲ್ ಆಯಿತು, ಸಾಕು. ಇನ್ನೊಂದು ಕಾಲು ಭಾಗ ಮಿಕ್ಕಿದೆ, ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ. ಕೂಲೆಂಟ್ನ ಒಂದು ಅರ್ಧ ಹಾಕಿದರೆ ಸಾಕಾಗಿರೋದೇನೋ. ನಾನು ಫುಲ್ ಸುರಿದ್ಬಿಟ್ಟೆ. ಅಂದರೆ 1 ಲೀಟ್ರ್ ತಂದಿದ್ದೆ, ಅದರೊಳಗೆ ಆಲ್ರೆಡಿ ಒಂದೊಂದು ಕಾಲು ಭಾಗ ಮಿಕ್ಕಿದೆ. ಅದರೊಳಗೆ ಬರೆದಿತ್ತು ಲೋ ಮತ್ತು ಫುಲ್ ಅಂತ. ಫುಲ್ಗಿಂತ ಜಾಸ್ತಿನೇ ತುಂಬಿಸಿದ್ದೀನಿ. ನೋಡೋಣ.